ಸಲ್ಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ತುಂಬಿಸಿ ಕಾಪಾಡ್ಕೊಂಡಿರೋರು ಬನ್ನಿ ಸರ್, ಕಾಣಿಸ್ತಿದೆ. ನಮ್ಮೂರ ನ್ಯಾಯ ದೇವರು ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರು ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರು ಜಾಸ್ತಿ ಕಾಣಿಸ್ತಾ ಇದೆ. ಅದು ಫೇವರಿಸಂ ಅಂತಾನೆ. ಹಾಯ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಂದಿದೆ. ಈಗ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಈಗ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ ಡಿಫ್ರೆಂಟ್ ಆಗಿದೆ. ಈ ಟಾಸ್ಕ್ ಯಾರು ವಿನ್ ಆಗ್ತಾರೆ ಆ ಸ್ಪರ್ಧಿಗೆ ನಾಮಿನೇಟ್ ಇಂದ ಪಾರಾಗುವ ಅವಕಾಶ ಸಿಗುತ್ತೆ. ಬನ್ನಿ, ಯಾರು ಉಸ್ತುವಾರಿ ಆಗಿದ್ದಾರೆ, ಈ ಟಾಸ್ಕ್ ಹೇಗಿದೆ ಎಲ್ಲವನ್ನು ನೋಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದನ್ನು ವಾಟರ್ ಟಾಸ್ಕ್ ಅಂತ ಹೇಳ್ಬೋದು. ಇದರಲ್ಲಿ ಮನೆಯ ಕ್ಯಾಪ್ಟನ್ ಗಿಲ್ಲಿ ಮತ್ತು ಅಶ್ವಿನಿ ಅವರು ಹೊರತುಪಡಿಸಿ ಉಳಿದ ಸ್ಪರ್ಧಿಗಳು ಈ ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ. ಗಿಲ್ಲಿ ಮತ್ತು ಅಶ್ವಿನಿ ಅವರು ಉಸ್ತುವಾರಿಯನ್ನು ವಹಿಸ್ತಾ ಇದ್ದಾರೆ. ಈ ಟಾಸ್ಕ್ ಏನು ಅಂದ್ರೆ, ಮೇಲಿಂದ ನೀರು ಬೀಳ್ತಾ ಇರುತ್ತೆ. ಸ್ಪರ್ಧಿಗಳ ತಲೆ ಮೇಲೆ ಸ್ಪಂಜ್ ಇಟ್ಟಿರ್ತಾರೆ. ಆ ಸ್ಪಂಜಿನಿಂದ ನೀರನ್ನ ಸಂಗ್ರಹಣೆ ಮಾಡಿ ತಮಗೆ ಮೀಸಲಿರುವ ಬಕೆಟ್ ನಲ್ಲಿ ನೀರನ್ನ ತುಂಬಿಸಬೇಕು. ಮತ್ತು ಯಾರು ಅತಿ ಹೆಚ್ಚು ನೀರನ್ನ ಸಂಗ್ರಹಣೆ ಮಾಡ್ತಾರೋ ಅವರು ಮುಂದಿನ ಟಾಸ್ಕ್ಗೆ ಆಯ್ಕೆ ಆಗುತ್ತಾರೆ ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆದರೆ ಆ ಸ್ಪರ್ಧಿಗಳಿಗೆ ತುಂಬ ಅವಕಾಶ ಸಿಗುತ್ತೆ, ಅಂದರೆ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ಪಂದನ, ಕಾವ್ಯ, ಧನುಷ್, ರಾಶಿಕಾ, ಧ್ರುವಂತ್, ರಘು, ರಕ್ಷಿತಾ ಈ ಸ್ಪರ್ಧಿಗಳು ಮಧ್ಯ ತುಂಬ ಪೈಪೋಟಿ ನಡೀತಾ ಇದೆ. ಇಲ್ಲಿ ಉಸ್ತುವಾರಿ ಆಗಿರುವ ಗಿಲ್ಲಿ ಮತ್ತು ಅಶ್ವಿನಿ ಅವರ ನಡುವೆ ಜಗಳ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಅವರಿಬ್ಬರು ಸೇರಿ ನಿರ್ಧಾರವನ್ನು ತಿಳಿಸ್ಬೇಕು, ಯಾರ ನೀರು ಹೆಚ್ಚಿದೆ ಮತ್ತು ಯಾರು ನೀರು ಕಡಿಮೆ ಇದೆ ಅಂತ. ಆದರೆ ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇದ್ದಾರೆ. ಸ್ಪಂದನ ಅವರ ನೀರು ಹೆಚ್ಚು ಸಂಗ್ರಹಣೆ ಮಾಡಿರ್ತಾರೆ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದರೆ ಕಾವ್ಯ ಅವರು ನೀರು ಕಡಿಮೆ ಇರುತ್ತೆ, ಸ್ಪಂದನ ಅವರು ನೀರು ಜಾಸ್ತಿ ಬಂದಿದೆ. ಗಿಲ್ಲಿ ಅವರು ತುಂಬ ರಗಳೆ ಮಾಡ್ತಾ ಇದ್ದಾರೆ. ಈ ಬಕೆಟ್ ಅನ್ನ ಹತ್ರ ಇಟ್ಟು ಯಾರು ಸಮ ಇದೆ ಅಂತ ಏನಿದೆ ಎಲ್ಲವನ್ನು ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಗಿಲ್ಲಿ ಅವರು ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಸ್ಪಂದನ ಅವರು ನೀರು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದನ್ನ ಗಿಲ್ಲಿ ಅವರು ತುಂಬಾ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಉಸ್ತುವಾರಿಯಾಗಿರುವ ಅಶ್ವಿನಿ ಮತ್ತು ಗಿಲ್ಲಿ ಅವರ ನಡುವೆ ಜಗಳ ಮಾತುಕತೆ ಜೋರಾಗಿದೆ ಅಂತ ಹೇಳ್ಬೋದು. ಅಲ್ಲಿರುವ ಸ್ಪರ್ಧಿಗಳು ಹೇಳ್ತಾ ಇದ್ದಾರೆ, ಏನಪ್ಪ ಈ ರೀತಿ ತನಿಖೆ ಮಾಡ್ತಾ ಇರೋದನ್ನ ಯಾವತ್ತೂ ನೋಡಿಲ್ಲ. ಮೊನ್ನೆ ಮಾಳು ಮಕ್ಕಳು ಬಂದಿದ್ರು, ಅವರಿಗೆ ಕೊಟ್ಟಿದ್ರು, ಅವರು ಇದೇ ರೀತಿ ತನಿಖೆ ಮಾಡಿ ಹೇಳ್ತಾ ಇದ್ರೆ ಏನೋ ಅಂತ. ಹೌದು, ಕ್ಲಿಯರ್ ಆಗಿ ನೋಡಿದ್ರೆ ಸ್ಪಂದನ ಅವರು ನೀರು ಜಾಸ್ತಿ ಇದೆ, ಆದ್ರೆ ಕಾವ್ಯ ಅವರನ್ನು ಸೇವ್ ಮಾಡಬೇಕು ಅಂತ ಗಿಲ್ಲಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಎಲ್ಲ ಒಂದ್ ಕಡೆ ಎಡುತ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ತಮ್ಮ ಆಟ ತಾವು ಆಡೋದ್ ಬಿಟ್ಟು ಬೇರೆಯವ್ರಿಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ ಅನ್ಕೊಂಡು ಎಲ್ಲಾ ವಿಷಯದಲ್ಲೂ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ಇಲ್ಲಿ ಈ ಪ್ರೋಮೋ ನೋಡಿ ಗಿಲ್ಲಿ ಅವರು ಮಾಡ್ತಾ ಇರೋದು ತಪ್ಪೋ ಸರಿನೋ ಅಂತ ಹೇಳೋಕೆ ಆಗಲ್ಲ. ಅಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಮತ್ತೆ ಅಲ್ಲಿರುವ ಸ್ಪರ್ಧಿಗಳು ಮಾತಾಡ್ತಾ ಇದ್ದಾರೆ, ಯಾಕೆ ಗಿಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸ್ಪಂದನ ಅವರೇ ನೀರು ಜಾಸ್ತಿ ಇದೆ ಅಂತ. ಅದನ್ನು ಬಿಟ್ಟು ಅಕ್ಕಪಕ್ಕ ಇಟ್ಬಿಟ್ಟು ನನಗೆ ಸರಿಯಾಗಿ ಲೆಕ್ಕ ಸಿಗ್ತಿಲ್ಲ ಅಂತ ಕಾರಣ ಕೊಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಬಾ ಗಿಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಸ್ಪಂದನ ಅವರದೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಗಿಲ್ಲಿ ಯಾಕೋ ನನಗೆ ಕಾವ್ಯ ಅವರದ್ದು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿ ಮಾಡ್ತಾ ಇರೋದನ್ನು ನೋಡಿ ಸ್ಪರ್ಧಿಗಳು ಹಾಡು ಹಾಡ್ತಾ ಇದ್ದಾರೆ. ಆದರೆ ಯಾವ ಕಾರಣಕ್ಕೆ ಗಿಲ್ಲಿ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಅನ್ನೋದಕ್ಕೆ ಆಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಇವತ್ತಿನ ಎಪಿಸೋಡ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರೂ ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.